Good afternoon, dear students. I am Raghavendra, Assistant Professor of English, JFGC, Madhugiri. And today I am going to deal with the greatest writer of this universe, that is William Shakespeare, and his play Hamlet. Here in this class, I am going to deal with the plot of Hamlet, or the story of Hamlet. The importance of this class is so you are able to appreciate the plot of Hamlet, and and also you are going to understand the supernatural powers and ghost scenes which are included in the drama, and then the structures, futures, and how the drama has been born, the genre of drama. Okay, first we come to the story, and in the later we discuss some of the elements of the drama. First we go with the story. The plot of Hamlet. ಆನ್ ಎ ಡಾರ್ಕ್ ವಿಂಟರ್ ನೈಟ್, ಒಂದು ರಾತ್ರಿ, ಒಂದು ಕತ್ತಲೆಯ ಒಂದು ಚಳಿಯ ರಾತ್ರಿ, ಚಳಿಗಾಲದ ರಾತ್ರಿಯಲ್ಲಿ, ಹೇ ಗೋಸ್ಟ್ ವಾಕ್ಸ್ ದ ರ್ಯಾಂಪಾರ್ಟ್ಸ್ ಆಫ್ ಎಲ್ಸಿನೋರ್ ಕ್ಯಾಸಲ್. ಒಂದು ದೆವ್ವ ಅಂತ ಏನ್ ಕರಿತೀವಿ, ಭೂತ ಅಥವಾ ಅದರ ಒಂದು ದೆವ್ವ, ಒಬ್ಬ ವ್ಯಕ್ತಿ, ಸತ್ತ ವ್ಯಕ್ತಿ ಅಂತ ಒಂದು ಆತ್ಮದ ಭೂತ ರ್ಯಾಂಪಾರ್ಟ್ಸ್ ಆಫ್ ಎಲ್ಸಿನೋರ್ ಕ್ಯಾಸಲ್ ಇನ್ ಡೆನ್ಮಾರ್ಕ್ ನ ಎಲ್ಸಿನೋರ್ ಕ್ಯಾಸಲ್ ನ ಒಂದು ಹೊರ ವಲಯದಲ್ಲಿ ಓಡಾಡ್ತಾ ಇದೆ. ಡಿಸ್ಕವರ್ಡ್ ಫಸ್ಟ್ ಬೈ ಎ ಪೇರ್ ಆಫ್ ವಾಚ್ಮೆನ್. ಇಬ್ಬರು ವಾಚ್ಮೆನ್ಗಳು ಅದನ್ನ ಕಣ್ಣಿಗೆ ಕಾಣುತ್ತೆ. ದೆನ್ ಬೈ ದಿ ಸ್ಕಾಲರ್, ನಂತರ ಒಬ್ಬ ವರೇಶಿಯೋ ಅನ್ನೋ ಸ್ಕಾಲರ್ ಕಣ್ಣಿಗೆ ಕಾಣುತ್ತೆ. ದ ಗೋಸ್ಟ್ ರಿಸೆಂಬಲ್ಸ್ ದ ರೀಸೆಂಟ್ಲಿ ಡಿಸೀಸ್ಡ್ ಕಿಂಗ್ ಹ್ಯಾಮ್ಲೆಟ್. ಇತ್ತೀಚೆಗೆ ಸತ್ತಂತಹ ಕಿಂಗ್ ಹ್ಯಾಮ್ಲೆಟ್ ಅನ್ನ ಆ ಗೋಸ್ಟ್ ಹೋಲಿಕೆ ಆಗ್ತಾ ಇದೆ, ಅದೇ ರೀತಿ ಕಾಣ್ತಾ ಇದೆ. ಹೂಸ್ ಬ್ರದರ್ ಕ್ಲಾಡಿಯಸ್ ಆಸ್ ಇನ್ಹೆರಿಟೆಡ್ ದ ಥ್ರೋನ್. ಈ ಕಿಂಗ್ ಹ್ಯಾಮ್ಲೆಟ್ ಅನ್ನ ತಮ್ಮ ಇದ್ದ ಒಬ್ಬ, ಅವನು ಈ ಸಾಮ್ರಾಜ್ಯವನ್ನ ತನಗೆ ತಾನೇ ವಂಶ ಪಾರಂಪರ್ಯವಾಗಿ ಪಡ್ಕೊಂಡಿರ್ತಾನೆ ಅಣ್ಣ ಸತ್ತ ಮೇಲೆ. ಅಂಡ್ ಮ್ಯಾರಿಡ್ ದ ಕಿಂಗ್ಸ್ ವಿಡೋ. ಆ ಕಿಂಗ್ ಹ್ಯಾಮ್ಲೆಟ್ ಅನ್ನ ಹೆಂಡತಿಯನ್ನ ವಿಡೋ ಆಗಿರ್ತಾಳಲ್ಲ, ಅವಳನ್ನ ಇವನೇ ಮದುವೆ ಆಗ್ತಾನೆ, ತಮ್ಮನೇ ಮದುವೆ ಆಗ್ತಾನೆ, ಅಣ್ಣನ ಹೆಂಡತಿಯನ್ನ. ವಿಡೋ ಕ್ವೀನ್ ಜರ್ಟ್ರೂಡ್ ಅವಳನ್ನ ಇವನೇ ಮದುವೆ ಆಗಿರ್ತಾನೆ. ವೆನ್ ಒರೇಶಿಯೋ ಅಂಡ್ ದ ವಾಚ್ಮೆನ್ ಬ್ರಿಂಗ್ ಪ್ರಿನ್ಸ್ ಹ್ಯಾಮ್ಲೆಟ್. ಆಗ ಒರೇಶಿಯೋ ಮತ್ತೆ ವಾಚ್ಮೆನ್ ಇಬ್ರು ಹೋಗಿ ಕಿಂಗ್ ಹ್ಯಾಮ್ಲೆಟ್ ಅನ್ನ ಮಗ ಇರ್ತಾನೆ, ಅವನು ಪ್ರಿನ್ಸ್ ಹ್ಯಾಮ್ಲೆಟ್ ಈಸ್ ದ ಮೈನ್ ಕ್ಯಾರೆಕ್ಟರ್ ಆಫ್ ದಿಸ್ ಪ್ಲೇ. ಅವನನ್ನ ಕರ್ಕೊಂಡು ಬರ್ತಾರೆ. ಈ ಭೂತ ಕಾಣ್ತಾ ಇದ್ದಿದ್ದೆವು, ಇಟ್ ಈಸ್ ಆಲ್ಮೋಸ್ಟ್ ರಿಸೆಂಬ್ಲಿಂಗ್ ಲೈಕ್ ಕಿಂಗ್ ಹ್ಯಾಮ್ಲೆಟ್ ಅಂತ. ಯು ಗಾಟ್ ಇಟ್? ಮತ್ತೆ ಹೇಳ್ತೀನಿ. ಕಿಂಗ್ ಹ್ಯಾಮ್ಲೆಟ್ ರಾಜ, ಅವನು ಇತ್ತೀಚೆಗೆ ಸತ್ತು ಹೋಗಿರ್ತಾನೆ. ಅವನನ್ನ ಕೊಲ್ಸಿರ್ತಾನೆ ಕ್ಲಾಡಿಯಸ್, ತನ್ನ ತಮ್ಮನೆ ಕೊಲ್ಸಿ ಅವನ ಹೆಂಡತಿನ ಇವನೇ ಮದುವೆ ಆಗಿರ್ತಾನೆ, ಗರ್ಟ್ರೂಡ್ ಅವಳನ್ನ. ಈ ಸೀನ್ ಇದಕ್ಕಿಂತ ಇಂಚೆ ನಡೆದಂತ ಫ್ಲಾಶ್ ಬ್ಯಾಕ್ ಇದು. ಬಟ್ ಈಗ ಅವರಿಬ್ಬರು, ಒರೇಶಿಯೋ ಮತ್ತೆ ಇಬ್ರು ವಾಚ್ಮೆನ್ ಸೇರಿ ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಟು ಸಿ ದ ಗೋಸ್ಟ್, ನೋಡೋದಕ್ಕೆ. ಇಟ್ ಸ್ಪೀಕ್ಸ್ ಟು ಹಿಮ್, ಅದು ಅವನ ಜೊತೆ ಮಾತಾಡುತ್ತೆ. ಡಿಕ್ಲೇರಿಂಗ್ ಒಮಿನಿಯಸ್ಲಿ ದಟ್, ಅದು ಒಂದು ರೀತಿ ಅಶುಭಕಾರಕವಾಗಿ ಘೋಷಣೆ ಮಾಡುತ್ತಾ ಹೇಳುತ್ತೆ ಆ ಭೂತ, ದಟ್ ಇಟ್ ಈಸ್ ಇಂಡೀಡ್ ಇಸ್ ಫಾದರ್ ಸ್ಪಿರಿಟ್. ಅದು ಒಂದು ರೀತಿ ತನ್ನ ತಂದೆಯ ಒಂದು ಆತ್ಮ ಅಂತ ಗೊತ್ತಾಗುತ್ತೆ. ಅಂಡ್ ದಟ್ ಹಿ ವಾಸ್ ಮರ್ಡರ್ಡ್ ಬೈ ನನ್ ಅದರ್ ದನ್ ಕ್ಲಾಡಿಯಸ್. ಅದು ಬೇರೆ ಯಾರೂ ಅದನ್ನು ಕೊಂದಿಲ್ಲ, ಕ್ಲಾಡಿಯಸ್ಸೇ ಅದನ್ನ ಕೊಂದಿದ್ದಾನೆ ಎಂದು. ಹಾರ್ಡರಿಂಗ್ ಹ್ಯಾಮ್ಲೆಟ್ ಟು ಸೀಕ್ ರಿವೆಂಜ್ ಆನ್ ದ ಮ್ಯಾನ್. ಆ ಗೋಸ್ಟ್ ಹಾರ್ಡರ್ ಮಾಡುತ್ತೆ ಪ್ರಿನ್ಸ್ ಹ್ಯಾಮ್ಲೆಟ್ಗೆ, ರಿವೆಂಜ್ ತಗೋ ಆ ಮನುಷ್ಯನ ಮೇಲೆ. ಯಾಕೆ? ಹೂ ಅಸರ್ಪ್ಡ್ ಇಸ್ ಥ್ರೋನ್. ಅವನು ಇವನ ಸಾಮ್ರಾಜ್ಯವನ್ನ, ಇವನ ಒಂದು ಆಸ್ಥಾನವನ್ನ ಕಸಿದುಕೊಂಡಿದ್ದಾನೆ, ಅಸರ್ಪಡ್. ಅಂಡ್ ಮ್ಯಾರಿಡ್ ಇಸ್ ವೈಫ್. ಅವನ ಹೆಂಡತಿಯನ್ನು ಸಹ ಅವನು ಮದುವೆ ಆಗಿದ್ದಾನೆ. ದ ಗೋಸ್ಟ್ ಡಿಸಪಿಯರ್ಸ್ ವಿತ್ ಡಾನ್. ಬೆಳಿಗ್ಗೆ ಆಗ್ತಾ ಆಗ್ತಾ ಆಗ್ತಾ, ಡಾನ್ ಅಂದ್ರೆ ಮುಂಜಾನೆ, ಅದಕ್ಕೆ ಆಪೋಸಿಟ್ ಡಸ್ಕ್. ಮುಂಜಾನೆ ಆಗ್ತಾ 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 ಗೋಸ್ಟ್ ಡಿಸಪಿಯರ್ ಆಯ್ತು. ಪ್ರಿನ್ಸ್ ಹ್ಯಾಮ್ಲೆಟ್ ಡಿವೋಟ್ಸ್ ಹಿಮ್ಸೆಲ್ಫ್ ಟು ಅವೆಂಜಿಂಗ್ ಹಿಸ್ ಫಾದರ್ಸ್ ಡೆತ್. ಪ್ರಿನ್ಸ್ ಹ್ಯಾಮ್ಲೆಟ್ ತನಗೆ ತಾನೇ ಭಕ್ತಿಪೂರ್ವಕವಾಗಿ ತನ್ನ ಒಂದು ಆ ಕೆಲಸವನ್ನ ಕೈಗೆತ್ಕೊಳ್ತಾನೆ. ತನ್ನ ತಂದೆಯ ವಿರುದ್ಧ ಸೇಡನ್ನ ತೀರಿಸ್ಕೊಳ್ಳುವಂತ, ತನ್ನ ತಂದೆಯ ಸಾವಿನ ವಿರುದ್ಧ ಸೇಡನ್ನ ತೀರಿಸ್ಕೊಳ್ಳಕ್ಕೆ. ಬಟ್ ಬಿಕಾಸ್ ಈಸ್ ಕಾಂಟೆಂಪ್ಲೇಟಿವ್, ತುಂಬಾ ಧ್ಯಾನಾಸಕ್ತವಾದಂತಹ ವ್ಯಕ್ತಿತ್ವ ಒಂದು. ಅಂಡ್ ಥಾಟ್ಫುಲ್, ಆಲೋಚನೆಯನ್ನ ಮಾಡುವಂತ ವ್ಯಕ್ತಿತ್ವ ಬೈ ನೇಚರ್. ಸ್ವಾಭಾವಿಕವಾಗಿ ಒಂದು ಹೆಚ್ಚು ಯೋಚನೆ ಮಾಡುವಂಥದ್ದು ಮತ್ತು ಒಂದು ರೀತಿ ಏನೋ ಯೋಚನೆ ಮಾಡ್ತಿರುವಂತ, ಧ್ಯಾನಾಸಕ್ತನಾಗಿರುವಂತ ವ್ಯಕ್ತಿತ್ವ. ಹಿ ಡಿಲೇ ಮಾಡ್ತಾನೆ ಯಾವುದನ್ನೇ ಆಗ್ಲಿ. ಎಂಟರಿಂಗ್ ಇನ್ ಟು ಎ ಡೀಪ್ ಮೆಲಾಂಕಲಿ. ತಕ್ಷಣ ಇವನಿಗೆ ಬೇಜಾರಾಗುತ್ತೆ ಮಾನಸಿಕವಾಗಿ. ಪ್ರಿನ್ಸ್ ಹ್ಯಾಮ್ಲೆಟ್ಗೆ ತುಂಬಾ ಆಳವಾದ ಮನೋಖಿನ್ನತೆಗೆ ಹೊರಟೋಗ್ತಾನೆ. ಅಂಡ್ ಈವನ್ ಅಪರೆಂಟ್ ಮ್ಯಾಡ್ನೆಸ್, ಕೊನೆಗೆ ಹುಚ್ಚನ ರೀತಿಯಲ್ಲಿ ಆಗ್ತಾನೆ ಪ್ರಿನ್ಸ್ ಹ್ಯಾಮ್ಲೆಟ್. ಈ ಸುದ್ದಿಯನ್ನ ಕೇಳಿ ತನ್ನ ತಂದೆಯನ್ನ ತನ್ನ ಚಿಕ್ಕಪ್ಪನೇ ಕೊಂದು ತನ್ನ ತಾಯಿಯನ್ನ ಚಿಕ್ಕಪ್ಪನೇ ಮದುವೆ ಆಗಿದ್ದಾನೆ ಅನ್ನೋ ಒಂದು ಮಾತನ್ನ ಕೇಳಿ ಕ್ಲಾಡಿಯಸ್ ಅಂಡ್ ಗರ್ಟ್ರೂಡ್ ವರಿ ಅಬೌಟ್ ದ ಪ್ರಿನ್ಸ್ ಅರಾಟಿಕ್ ಬಿಹೇವಿಯರ್. ಕ್ಲಾಡಿಯಸ್ ಮತ್ತೆ ಗರ್ಟ್ರೂಡ್, ಈಗ ರಾಜಾರಾಣಿ ಇದಾರಲ್ಲ, ಅಂದ್ರೆ ಚಿಕ್ಕಪ್ಪ ಮತ್ತೆ ಅಮ್ಮ, ಈ ಪ್ರಿನ್ಸ್ ನ ಹ್ಯಾಮ್ಲೆಟ್ ನ ಹೆರೇಟಿಕ್ ಬಿಹೇವಿಯರ್, ತಪ್ಪಾದ ವರ್ತನೆಯನ್ನ ನೋಡಿ ವರಿಯಾಗುತ್ತೆ. ಅಂಡ್ ಅಟೆಂಪ್ಟ್ ಟು ಡಿಸ್ಕವರ್ ಇಟ್ಸ್ ಕಾಸ್, ಅದರ ಕಾರಣವನ್ನ ಹುಡುಕೋದಕ್ಕೆ ಪ್ರಯತ್ನ ಪಡ್ತಾರೆ. ದೇ ಎಂಪ್ಲಾಯ್ ಪೇರ್ ಆಫ್ ಹ್ಯಾಮ್ಲೆಟ್ಸ್ ಫ್ರೆಂಡ್ಸ್.
ಅವರು ಹ್ಯಾಮ್ಲೆಟ್ ಅನ್ನ ಇಬ್ರು ಫ್ರೆಂಡ್ ಗಳನ್ನ ಈ ಕೆಲಸಕ್ಕೆ ಇಡ್ತಾರೆ. ಆ ಇಬ್ರು ಫ್ರೆಂಡ್ ಯಾರು ಅಂದ್ರೆ ರೋಸನ್ ಕ್ರಾಂಟ್ಸ್ ಅಂಡ್ ಗಿಲ್ಡರ್ಸ್ಟನ್ ಟು ವಾಚ್ ಹಿಮ್. ಓಕೆ, ಇಬ್ಬರನ್ನ ಇವರು ಕೆಲಸಕ್ಕೆ ಇಡ್ತಾರೆ. ಸೊ ನಂತರ ವೆನ್ ಪೊಲೋನಿಯಸ್ ದ ಪಂಪಸ್ ಲಾರ್ಡ್ ಚೆಂಬರ್ಲಿನ್, ಅಲ್ಲೊಬ್ಬ ಕೆಲಸಕ್ಕೆ ಇರ್ತಾನೆ, ಅವರ ಒಂದು ಲಾರ್ಡ್ ಚೆಂಬರ್ಲಿನ್, ಇನ್ನೊಬ್ಬ ಆ ಒಂದು ರಾಜನ ಆಸ್ಥಾನದಲ್ಲಿ ಮಂತ್ರಿ ವರ್ಗ ಅವನು ಪೊಲೋನಿಯಸ್. ಅವನು ಒಂದು ಸಜೆಷನ್ ಅನ್ನ ಕೊಡ್ತಾನೆ. ಸಜೆಸ್ಟ್ ದಟ್ ಆಮ್ಲೆಟ್ ಮೇ ಬಿ ಮ್ಯಾಡ್ ವಿತ್ ಲವ್ ಫಾರ್ ಹಿಸ್ ಡಾಟರ್. ಅವನು ಬಹುಶಃ ನನ್ನ ಮಗಳ ಒಪಿಲಿಯಾ, ಪೊಲೋನಿಯಸ್ ನ ಮಗಳು, ನನ್ನ ಮಗಳ ಜೊತೆ ಅವನು ಪ್ರೀತಿಯಲ್ಲಿ ಇರಬೇಕು, ಬಹುಶಃ ಆ ಒಂದು ಹುಚ್ಚು ಅವನಿಗೆ ಹಿಡಿದಿರ್ಬೇಕು ಅನ್ನೋ ಸಜೆಷನ್ ಅನ್ನ ಕೊಡ್ತಾನೆ. ಕ್ಲಾಡಿಯಸ್ ಅಗ್ರೀಸ್. ಇದಕ್ಕೆ ಕ್ಲಾಡಿಯಸ್ ರಾಜ ಒಪ್ಕೋತಾನೆ. ಟು ಸ್ಪೈ ಆನ್ ಆಮ್ಲೆಟ್, ಆಮ್ಲೆಟ್ ಅನ್ನ ಮೇಲೆ ಗೂಢಚರ್ಯೆಯನ್ನ ಮಾಡಿ ಇನ್ ಕನ್ವರ್ಸೇಷನ್ ವಿತ್ ದ ಗರ್ಲ್, ಆ ಹುಡುಗಿ ಜೊತೆ ಏನನ್ನಾದ್ರೂ ಸಂಭಾಷಣೆ ನಡೆಸ್ತಿದ್ದಾನ, ಒಂದು ಸ್ಪೈ, ಒಂದು ಕಣ್ಣನ ಒಂದು ಗೂಢಚರ್ಯೆಯನ್ನ ಮಾಡಿ. ಬಟ್ ದೋ ಹ್ಯಾಮ್ಲೆಟ್ ಸರ್ಟೈನ್ಲಿ ಸೀಮ್ಸ್ ಮ್ಯಾಡ್, ಬಟ್ ನೋಡೋದಕ್ಕೆ ಆಮ್ಲೆಟ್ ಹುಚ್ಚನಾಗಿ ಕಂಡರು. ಇಟ್ ಡಸ್ ನಾಟ್ ಸೀಮ್ ಟು ಲವ್ ಒಫೀಲಿಯಾ, ಅವನು ಒಫೀಲಿಯಾಳನ್ನ ಲವ್ ಮಾಡೋ ರೀತಿ ಕಾಣಲ್ಲ. ಈ ಆರ್ಡರ್ ಸರ್ ಟು ಎಂಟರ್ ಎ ನನ್ನರಿ, ಅವಳಿಗೆ ಒಫೀಲಿಯಾಗೆ ನನ್ನರಿಯನ್ನ ನೀವು ಸೇರ್ಕೋ ಅಂತ ಹೇಳ್ತಾನೆ. ನನ್ನರಿ ಅಂದ್ರೆ ನನ್ಸ್, ದೋಸ್ ಹೂ ಆರ್ ವರ್ಕ್ ಇನ್ ಅ ಚರ್ಚ್. ಓಕೆ, ಅಂಡ್ ಡಿಕ್ಲೇರ್ಸ್ ದಟ್ ಈ ವಿಶಸ್ ಟು ಬ್ಯಾನ್ ಮ್ಯಾರೇಜಸ್, ಒಂದು ಡಿಕ್ಲರೇಷನ್ ಅನ್ನ ಮಾಡಬೇಕು ಅಂತಾನು ಡಿಸೈಡ್ ಮಾಡ್ಬಿಡ್ತಾನೆ ಗ್ಲಾಡಿಯಸ್. ಏನದಂದ್ರೆ ಮದುವೆಗಳನ್ನೇ ಬ್ಯಾನ್ ಮಾಡೋವಂಥದ್ದು. ಎ ಗ್ರೂಪ್ ಆಫ್ ಟ್ರಾವೆಲಿಂಗ್ ಆಕ್ಟರ್ಸ್ ಕಮ್ಸ್ ಟು ಎಲ್ಸಿನೋರ್. ಅಷ್ಟೊತ್ತಿಗೆ ಈ ಎಲ್ಸಿನೋರ್ಗೆ ಒಂದು ಈ ಆಕ್ಟರ್ಸ್ ಅಂದ್ರೆ ಹವ್ಯಾಸಿ ಕಲಾವಿದರ ಒಂದು ಈ ಸಂಚಾರಿ ಹವ್ಯಾಸಿ ಕಲಾವಿದರ ಒಂದು ತಂಡ ಬರುತ್ತೆ. ಅಂಡ್ ಆಮ್ಲೆಟ್ ಸೀಸಸ್ ಅಪಾನ್ ಎನ್ ಐಡಿಯಾ. ಆಮ್ಲೆಟ್ಗೆ, ಪ್ರಿನ್ಸ್ ಆಮ್ಲೆಟ್ಗೆ ಒಂದು ಐಡಿಯಾ ಉಳಿಯುತ್ತೆ. ಏನದು? ಟು ಟೆಸ್ಟ್ ಇಸ್ ಅಂಕಲ್ಸ್ ಗಿಲ್ಟ್, ತನ್ನ ಚಿಕ್ಕಪ್ಪನ ಒಂದು ಅಪರಾಧಿ ಮನೋಭಾವನೆಯನ್ನು ಪರೀಕ್ಷೆ ಮಾಡಬೇಕು. ವಿಲ್ ಹ್ಯಾವ್ ದ ಪ್ಲೇಯರ್ಸ್ ಪರ್ಫಾರ್ಮ್. ಈ ಸಂಚಾರಿ ಕಲಾವಿದರ, ನಾಟಕ ಕಲಾವಿದರನ್ನ ಯೂಸ್ ಮಾಡಿಕೊಂಡು ಒಂದು ಪರ್ಫಾರ್ಮ್ ಮಾಡೇ ಬಿಡೋಣ ಸೀನ್ ಅನ್ನ, ಒಂದು ದೃಶ್ಯವನ್ನ. ದಟ್ ಈಸ್ ಕ್ಲೋಸ್ಲಿ ರಿಸೆಂಬ್ಲಿಂಗ್. ಅದೇಗಿರ್ಬೇಕು ಅಂದ್ರೆ ಸೀನು ಇಟ್ ಕ್ಲೋಸ್ಲಿ ರಿಸೆಂಬಲ್ಸ್, ಹೋಲಿಕೆ ಆಗಬೇಕು. ದ ಸೀಕ್ವೆನ್ಸ್, ಒಂದು 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 ಘಟನೆ. ಯಾವ ಘಟನೆ? ಬೈ ವಿಚ್ ಹ್ಯಾಮ್ಲೆಟ್ ಇಮ್ಯಾಜಿನ್ಸ್, ಅದರಲ್ಲಿ ಯಾವ ರೀತಿ ಹ್ಯಾಮ್ಲೆಟ್ ಇಮ್ಯಾಜಿನ್ಸ್ ಮಾಡ್ಕೊಂಡಿದ್ದಾನೆ, ಹೇಗಿರ್ಬೇಕು ಅಂದ್ರೆ ಈಸ್ ಅಂಕಲ್ ಟು ಹ್ಯಾವ್ ಮರ್ಡರ್ಡ್ ಇಸ್ ಫಾದರ್, ತನ್ನ ಚಿಕ್ಕಪ್ಪನೇ ತನ್ನ ತಂದೆಯನ್ನ ಕೊಂದ ಅನ್ನೋ ಒಂದು ಸೀನನ್ನ ಇಮ್ಯಾಜಿನ್ ಮಾಡಿಕೊಂಡು ಆ ತರದ ಒಂದು ನಾಟಕವನ್ನು, ಒಂದು ದೃಶ್ಯವನ್ನು ಪ್ರದರ್ಶಿಸಬೇಕು ಇವ್ರ ಕೈಯಲ್ಲಿ ಅಂತ ಡಿಸೈಡ್ ಮಾಡ್ತಾನೆ. ಸೊ ದಟ್ ಇಫ್ ಕ್ಲಾಡಿಯಸ್ ಈಸ್ ಗಿಲ್ಟಿ, ಅಕಸ್ಮಾತ್ ಆ ಕ್ಷಣದಲ್ಲಿ ಅದನ್ನ ಪ್ರದರ್ಶನ ಮಾಡೋ ಸಂದರ್ಭದಲ್ಲಿ ಕ್ಲಾಡಿಯಸ್ ಏನಾದ್ರೂ ಒಬ್ಬ ಅಪರಾಧಿ ನಿಜವಾಗ್ಲೂ ಆಗಿದ್ರೆ, ಈ ವಿಲ್ ಶ್ಯೂರ್ಲಿ ರಿಯಾಕ್ಟ್, ಅವನು ನಿಜವಾಗಿಯೂ ರಿಯಾಕ್ಟ್ ಮಾಡ್ತಾನೆ ಆ ಸನ್ನಿವೇಶಕ್ಕೆ. ಅಂಡ್ ವೆನ್ ದ ಮೂಮೆಂಟ್ ಆಫ್ ದ ಮರ್ಡರ್ ಅರೈವ್ಸ್ ಇನ್ ದ ಥಿಯೇಟರ್, ಆಗ ಸೀನ್ ಸ್ಟಾರ್ಟ್ ಆಯ್ತು. ಯಾವಾಗ ಆ ರಾಜನ ರೀತಿ ನಾಟಕ ಮಾಡೋನ ಮರ್ಡರ್ ಆಯ್ತಾಯ್ತೆ ಅನ್ನೋ ಒಂದು ಮೂಮೆಂಟ್ ಬಂತು, ಕ್ಲಾಡಿಯಸ್ ಲೀಪ್ಸ್ ಅಪ್. ಆ ಒಂದು ದೃಶ್ಯವನ್ನು ನೋಡುತ್ತಿದ್ದಂತ ಇಡೀ ಅರಮನೆಯಲ್ಲಿ ಕ್ಲಾಡಿಯಸ್ ಕಿಂಗ್ ಎದ್ದು ನಿಲ್ತಾನೆ ಅಂಡ್ ಲೀವ್ಸ್ ದ ರೂಮ್ ಅನ್ನ ಬಿಟ್ಟು ಆಚೆ ಹೋಗ್ತಾನೆ. ಅಂಡ್ ಆಮ್ಲೆಟ್ ಅಂಡ್ ಹೊರೇಷಿಯೋ ಅಗ್ರಿ ದಟ್, ಆಮ್ಲೆಟ್ ಮತ್ತೆ ಹೊರೇಷಿಯೋ ಇಬ್ರು ಸ್ನೇಹಿತರು, ಇಬ್ರಿಗೆ ಅಗ್ರಿ ಆಗುತ್ತೆ, ಒಪ್ಕೋತಾರೆ ದಟ್ ದಿಸ್ ಪ್ರೂವ್ಸ್ ಇಸ್ ಗಿಲ್ಟ್. ಅರ್ಥ ಆಗುತ್ತೆ, ಕ್ಲಾಡಿಯಸ್ ಅನ್ನೇ ಕೊಂದಿದ್ದು. ಆಮ್ಲೆಟ್ ಗೋಸ್ ಟು ಕಿಲ್ ಕ್ಲಾಡಿಯಸ್, ಕ್ಲಾಡಿಯಸ್ ಅನ್ನ ಕೊಲ್ಲೋದಕ್ಕೆ ನೇರವಾಗಿ ಹೊರಡ್ತಾನೆ. ಬಟ್ ಫೈಂಡ್ಸ್ ಹಿಮ್ ಪ್ರೇಯಿಂಗ್, ಅದರಲ್ಲಿ ಅವನು ಪ್ರಾರ್ಥನೆಯನ್ನು ಮಾಡ್ತಿರ್ತಾನೆ ಕ್ಲಾಡಿಯಸ್. ಸಿನ್ಸ್ he believes that killing Claudius while in prayer would send Claudius soul to heaven. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಕ್ಲಾಡಿಯಸ್ ಪ್ರಾರ್ಥನೆ ಮಾಡುವಾಗ ಅವನನ್ನ ಕೊಂದ್ರು ಬಿಟ್ರೆ ನಾನು, ಕ್ಲಾಡಿಯಸ್ ನ ಆತ್ಮ ಸ್ವರ್ಗಕ್ಕೆ ಹೋಗುತ್ತದೆ. ಸೊ ಕೊಲ್ಲೋದ್ ಬೇಡ, ಅವನ ಸ್ವರ್ಗಕ್ಕೂ ಹೋಗ್ಬಾರ್ದು ಅವನ ಆತ್ಮ. ಹ್ಯಾಮ್ಲೆಟ್ ಕನ್ಸಿಡರ್ಸ್ ದಟ್ ಇಟ್ ವುಡ್ ಬಿ ಅನ್ ಇನ್ಅಡಿಕ್ವೇಟ್ ರಿವೆಂಜ್. ಹ್ಯಾಮ್ಲೆಟ್ ಏನಂದ್ಕೋತಾನೆ ಅಂದ್ರೆ ಇದೊಂದು ರೀತಿ ಅನವಶ್ಯಕವಾದಂತಹ ರಿವೆಂಜ್, ಅಂದ್ರೆ ಒಂದು ಸೇಡು. ಓಕೆ, ಅಂಡ್ ಡಿಸೈಡ್ಸ್ ಟು ವೇಟ್ ಮಾಡೋಕೆ ಡಿಸೈಡ್ ಮಾಡ್ತಾನೆ. ಕ್ಲಾಡಿಯಸ್ ನಾವು ಫ್ರೈಟನ್ಡ್ ಆಫ್ ಆಮ್ಲೆಟ್ಸ್ ಮ್ಯಾಡ್ನೆಸ್, ಈಗ ಭಯಗೊಂಡು ಕ್ಲಾಡಿಯಸ್ ಆಮ್ಲೆಟ್ ನ ಹುಚ್ಚುತನಕ್ಕೆ, ಅಂಡ್ ಫಿಯರಿಂಗ್ ಫಾರ್ ಹಿಸ್ ಓನ್ ಸೇಫ್ಟಿ, ತನ್ನ ಸೇಫ್ಟಿ ನೋಡ್ಕೊಳ್ಳೋದಕ್ಕೋಸ್ಕರ ಭಯಗೊಂಡು, ಆರ್ಡರ್ಸ್ ದಟ್ ಆಮ್ಲೆಟ್ ಬಿ ಸೆಂಟ್ ಟು ಇಂಗ್ಲೆಂಡ್ ಅಟ್ ಒನ್ಸ್, ಒಂದು ಆರ್ಡರ್ ನ ಮಾಡ್ತಾನೆ. ನೋಡಿ, ನಾವು ಆಮ್ಲೆಟ್ ಅನ್ನ ಇಂಗ್ಲೆಂಡ್ಗೆ ಕಳಿಸ್ತಾ ಇದೀವಿ ಹೈಯರ್ ಸ್ಟಡೀಸ್ಗೋಸ್ಕರ ಅಂತ ಆರ್ಡರ್ ಮಾಡ್ಬಿಡ್ತಾನೆ. ಹ್ಯಾಮ್ಲೆಟ್ ಗೋಸ್ ಟು ಕನ್ಫ್ರಂಟ್ ಹಿಸ್ ಮದರ್, ಈಗ ಹ್ಯಾಮ್ಲೆಟ್ ತನ್ನ ತಾಯಿಯನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದಾನೆ, ಗೆರ್ಟ್ರೂಡಳನ್ನ. ಇನ್ ಹೂಸ್ ಬೆಡ್ ಚೇಂಬರ್ ಪೊಲೋನಿಯಸ್ ಆಸ್ ಇಡನ್, ಆದರೆ ಸಡನ್ ಆಗಿ ಅವಳ ಬೆಡ್ ಚೇಂಬರ್ ಅಲ್ಲಿ ಪೊಲೋನಿಯಸ್ ಇರ್ತಾನೆ. ಅವನು ಬಚ್ಚಿಟ್ಕೊಂಡ್ಬಿಡ್ತಾನೆ ಬಿಹೈಂಡ್ ಎ ಟ್ಯಾಪೆಸ್ಟ್ರಿ, ಆ ಒಂದು ಪರದೆಗಳು ಹಾಕಿರ್ತಾರಲ್ಲ ಅರಮನೆಯಲ್ಲಿ, ಅದರಿಂದ ಬಚ್ಚಿಟ್ಕೊಂಡ್ಬಿಡ್ತಾನೆ. ಇವನು ಬರೋದನ್ನ ನೋಡಿ ಪ್ರಿನ್ಸ್ ಹ್ಯಾಮ್ಲೆಟ್, ಹಿಯರಿಂಗ್ ಎ ನಾಯ್ಸ್ ಫ್ರಮ್ ಬಿಹೈಂಡ್ ದ ಟ್ಯಾಪೆಸ್ಟ್ರಿ. ಪ್ರಿನ್ಸ್ ಹ್ಯಾಮ್ಲೆಟ್ ಬಂದು ಗೆರ್ಟ್ರೂಡ್ಗಳ ಜೊತೆ ಕನ್ವರ್ಸೇಷನ್ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಆ ಟ್ಯಾಪೆಸ್ಟ್ರಿ, ಆ ಪರದೆಗಳ ಹಿಂದೆ ಒಂದು ರೀತಿಯ ಸೌಂಡ್ ಅನ್ನ ಕೇಳಿಸಿ, ಹ್ಯಾಮ್ಲೆಟ್ ಬಿಲೀವ್ಸ್ ದ ಕಿಂಗ್ ಈಸ್ ಹೈಡಿಂಗ್ ದೇರ್. ಓಹೋ, ಮೋಸ್ಟ್ಲಿ ಕಿಂಗ್ ಅಂದ್ರೆ ಕ್ಲಾಡಿಯಸ್ಸೇ ಇಲ್ಲಿ ಬಚ್ಚಿಟ್ಕೊಂಡಿರ್ಬೋದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಈ ಡ್ರಾಸ್ ಇಸ್ ಸೋಲ್ಡ್. ಪ್ರಿನ್ಸ್ ಹ್ಯಾಮ್ಲೆಟ್ ತನ್ನ ಕತ್ತಿಯನ್ನು ತೆಗೆದು ಅಂಡ್ ಸ್ಟ್ಯಾಬ್ಸ್ ಥ್ರೂ ದ ಫ್ಯಾಬ್ರಿಕ್, ಆ ಬಟ್ಟೆಗಳ ಮೂಲಕ ತಿವಿತಾನೆ, ಕಿಲ್ಲಿಂಗ್ ಪೊಲೋನಿಯಸ್. ಆದ್ರೆ ಅಲ್ಲಿ ಸತ್ತದ್ದು ಪೊಲೋನಿಯಸ್. ಪೊಲೋನಿಯಸ್ ಯಾರು ಅಂದ್ರೆ ಒಫೀಲಿಯಾಳ ತಂದೆ.
ಈ ಲಾರ್ಡ್ ಚೇಂಬರ್ ಮಂತ್ರಿ ವರ್ಗದವನು, ಅವನು ಆ ಒಫಿಲಿಯಾ ಯಾರು ಅಂದ್ರೆ ಒಫಿಲಿಯಾನ ಇವನು ಪ್ರಿನ್ಸ್ ಹ್ಯಾಮ್ಲೆಟ್ ಈ ಲವ್ಸ್ ಫಾರ್ ದಿಸ್ ಕ್ರೈಮ್, ಈ ಪಾಪಕ್ಕೋಸ್ಕರ, ಈ ಒಂದು ಕೃತ್ಯಕ್ಕೋಸ್ಕರ ಈಸ್ ಇಮಿಡಿಯೇಟ್ಲಿ ಡಿಸ್ಪ್ಯಾಚ್ ಟು ಇಂಗ್ಲೆಂಡ್. ಈ ಪಾಪವನ್ನ ಮಾಡದೆ ನಾನು ತಪ್ಪು ಅಲ್ಲದೆ ಇರೋನ ಕೊಂದೆ ಅನ್ನೋ ಕಾರಣಕ್ಕೆ ಪ್ರಿನ್ಸ್ ಹ್ಯಾಮ್ಲೆಟ್ ತಕ್ಷಣ ಇಂಗ್ಲೆಂಡ್ಗೆ ಹೊರಡ್ತಾನೆ. ಯಾರ ಜೊತೆ? ವಿತ್ ರೋಸೆನ್ಕ್ರಾಟ್ಜ್ ಅಂಡ್ ಗಿಲ್ಡರ್ಸ್ಟನ್ ಫ್ರೆಂಡ್ಸ್, ಇವರು ಸಹ. ಹವೆವರ್ ಕ್ಲಾಡಿಯಸ್ ಪ್ಲಾನ್ ಫಾರ್ ಹ್ಯಾಮ್ಲೆಟ್ ಇನ್ಕ್ಲೂಡ್ಸ್ ಮೋರ್ ದ್ಯಾನ್ ಬ್ಯಾನಿಶ್ಮೆಂಟ್. ಕ್ಲಾಡಿಯಸ್ ಇನ್ನೂ ಒಂದು ಪ್ಲಾನ್ ಇತ್ತು, ಬರೀ ಅವನನ್ನ ಇಂಗ್ಲೆಂಡಿಗೆ ಕಳ್ಸೋದಲ್ಲ, ಅವನನ್ನ ಬಹಿಷ್ಕಾರ ಮಾಡಬೇಕು ಅನ್ನೋ ಪ್ಲಾನ್ ಅನ್ನು ಮಾಡ್ತಾನೆ. ಆಸ್ ಹಿ ಹ್ಯಾಸ್ ಗಿವನ್ ರೋಸೆನ್ಕ್ರಾಟ್ಜ್ ಅಂಡ್ ಗಿಲ್ಡರ್ಸ್ಟನ್ ಸೀಲ್ಡ್ ಆರ್ಡರ್ಸ್ ಫಾರ್ ದ ಕಿಂಗ್ ಆಫ್ ಇಂಗ್ಲೆಂಡ್. ಏನನ್ನ ಕೊಟ್ಟು ಕಳಿಸ್ತಾನೆ? ಯಾರು? ಕ್ಲಾಡಿಯಸ್ ಇವರಿಬ್ಬರ ಜೊತೆ, ಅವರಿಬ್ಬರ ಫ್ರೆಂಡ್ಸ್, ಹ್ಯಾಮ್ಲೆಟ್ ನ ಫ್ರೆಂಡ್ಸೇ, ಆದ್ರೆ ಅವ್ರ ಕೈಲಿ ಒಂದು ಸೀಲ್ಡ್ ಆರ್ಡರ್, ಒಂದು ಆದೇಶಗಳನ್ನ ಕೊಟ್ಟು ಕಳಿಸ್ತಾನೆ. ಯಾರಿಗೆ ಅಂದ್ರೆ ಕಿಂಗ್ ಆಫ್ ಇಂಗ್ಲೆಂಡ್ಗೆ. ಅಂದ್ರೆ ಯಾವಾಗ ಪ್ರಿನ್ಸ್ ಹ್ಯಾಮ್ಲೆಟ್ ಇಂಗ್ಲೆಂಡ್ ಅನ್ನ ತಲುಪ್ತಾನೋ, ಅವನ ಜೊತೆ ರೋಸೆನ್ಕ್ರಾಟ್ಜ್ ಗಿಲ್ಡರ್ಸ್ಟನ್ ಹೋಗ್ತಾರೋ, ಅವರ ಜೊತೆ ಆರ್ಡರ್ಸ್ ಇರುತ್ತೆ. ಆರ್ಡರ್ ಅನ್ನ ಕಿಂಗ್ ಆಫ್ ಇಂಗ್ಲೆಂಡ್ ಕೊಟ್ಟ ತಕ್ಷಣ ಡಿಮ್ಯಾಂಡಿಂಗ್ ದಟ್ ಹ್ಯಾಮ್ಲೆಟ್ ಬಿ ಪುಟ್ ಟು ಡೆತ್, ನೀವು ಬಂದ ತಕ್ಷಣ ಹ್ಯಾಮ್ಲೆಟ್ ಅನ್ನ ಸಾಯಿಸಿ ಅಂತ ಆರ್ಡರ್ ಅಲ್ಲಿ ಇರುತ್ತೆ. ಅದನ್ನು ಸಹ ಅವ್ರ ಕೈಲಿ ಕೊಟ್ಟು ಕಳಿಸ್ತಾನೆ. ಆದ್ರೆ ಇನ್ ದ ಆಫ್ಟರ್ ಮತ್ ಆಫ್ ಅವರ್ ಫಾದರ್ಸ್ ಡೆತ್, ತನ್ನ ತಂದೆ ಸತ್ತರ ಒಫಿಲಿಯಾ, ಇಲ್ಲಿ ಒಫಿಲಿಯಾ ಇದ್ದಲ್ಲ ಪೋಲೋನಿಯಸ್ ಅವರ ತಂದೆ, ಒಫಿಲಿಯಾಳ ತಂದೆ ಪೋಲೋನಿಯಸ್, ಒಫಿಲಿಯಾ ಗೋಸ್ ಮ್ಯಾಡ್ ವಿತ್ ಗ್ರೀಫ್, ದುಃಖಿತಳಾಗ್ತಾಳೆ ಹುಚ್ಚುತನದಿಂದ. ಅಂಡ್ ಡ್ರೌನ್ಸ್ ಇನ್ ದ ರಿವರ್, ನದಿಯಲ್ಲಿ ಮುಳುಗಿ ಸಾಯ್ತಾಳೆ. ಯಾರು? ಒಫಿಲಿಯಾ. ಪೊಲೋನಿಯಸ್ ಸನ್ ಲಾರ್ಟೆಸ್, ಅಷ್ಟೊತ್ತಿಗೆ ಪೊಲೋನಿಯಸ್ಗೆ ಒಬ್ಬ ಮಗ ಇರ್ತಾನೆ, ಲಾರ್ಟೆಸ್, ಹೂ ಹ್ಯಾಸ್ ಬಿನ್ ಸ್ಟೇಯಿಂಗ್ ಇನ್ ಫ್ರಾನ್ಸ್, ಇವನು ಫ್ರಾನ್ಸ್ ಅಲ್ಲಿ ಇರ್ತಾನೆ. ರಿಟರ್ನ್ಸ್ ಟು ಡೆನ್ಮಾರ್ಕ್ ಇನ್ ಎ ರೇಜ್, ಕೋಪದಿಂದ ವಾಪಸ್ ಬರ್ತಾನೆ ಡೆನ್ಮಾರ್ಕ್ಗೆ ತನ್ನ ತಂಗಿ ಸತ್ತದನ್ನ ಕೇಳಿ. ಕ್ಲಾಡಿಯಸ್ ಕನ್ವಿನ್ಸಸ್ ಹಿಮ್, ಅವನಿಗೆ ಕ್ಲಾಡಿಯಸ್ ಏನಂತ ಕನ್ವಿನ್ಸ್ ಮಾಡ್ತಾನೆ ಅಂದ್ರೆ, ದಟ್ ಹ್ಯಾಮ್ಲೆಟ್ ಈಸ್ ಟು ಬ್ಲೇಮ್ ಫಾರ್ ಹಿಸ್ ಫಾದರ್ಸ್ ಅಂಡ್ ಸಿಸ್ಟರ್ಸ್ ಡೆತ್, ನಿನ್ನ ತಂದೆ ಮತ್ತೆ ನಿನ್ನ ತಂಗಿ ಸಾಯೋದಕ್ಕೆ ಕಾರಣ ಹ್ಯಾಮ್ಲೆಟ್. ವೆನ್ ಒರೇಷಿಯಾ ಅಂಡ್ ದ ಕಿಂಗ್ ರಿಸೀವ್ ಲೆಟರ್ಸ್ ಫ್ರಮ್ ಹ್ಯಾಮ್ಲೆಟ್, ಯಾವಾಗ ಒರೇಷಿಯೋ ಮತ್ತೆ ಕಿಂಗ್, ಇಂಗ್ಲೆಂಡ್ ನ ಕಿಂಗ್ ಆ ಲೆಟರ್ಸ್ ಅನ್ನ ರಿಸೀವ್ ಮಾಡ್ಕೊಂತಾರೆ ಹ್ಯಾಮ್ಲೆಟ್ ಇಂದ, ಇಂಡಿಕೇಟಿಂಗ್ ದಟ್ ದ ಪ್ರಿನ್ಸ್ ಹ್ಯಾಸ್ ರಿಟರ್ನ್ ಟು ಡೆನ್ಮಾರ್ಕ್, ಡೆನ್ಮಾರ್ಕ್ಗೆ ಹೋಗ್ಬೇಕು ಪ್ರಿನ್ಸ್ ಅಂತ. ಆಫ್ಟರ್ ಪೈರೇಟ್ಸ್ ಅಟ್ಯಾಕ್ಡ್ ಇಸ್ ಶಿಪ್ ಎನ್ ರೂಟ್ ಟು ಇಂಗ್ಲೆಂಡ್, ಅಲ್ಲಿ ಆ ಇಂಗ್ಲೆಂಡ್ಗೆ ಹೋಗೋ ಸಂದರ್ಭದಲ್ಲಿ ಪೈರೇಟ್ಸ್ ಕಡಲ್ಗಳ್ಳರು ಆ ಶಿಪ್ ಅನ್ನ ಅಟ್ಯಾಕ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ವಾಪಸ್ ಬರ್ತಾ ಇದ್ದಾನೆ ಅನ್ನೋ ಒಂದು ಸುದ್ದಿಯನ್ನ, ಹ್ಯಾಮ್ಲೆಟ್ ಸುದ್ದಿಯನ್ನ, ಆ ಲೆಟರ್ಸ್ ಅನ್ನ ರಿಸೀವ್ ಮಾಡ್ಕೊಂತಾನೆ. ಯಾರೋ? ರಾಜ. ಓಕೆ. ಕ್ಲಾಡಿಯಸ್ ಕಾನ್ಕಾಟ್ಸ್ ಎ ಪ್ಲಾನ್ ಟು ಯೂಸ್ ಲಾರ್ಟೆಸ್ ಡಿಸೈರ್ ಫಾರ್ ರಿವೆಂಜ್. ಅವಾಗ ಕ್ಲಾಡಿಯಸ್ ಅದು ಸಫಲ ಆಗ್ಲಿಲ್ಲ, ಒಂದು ಇಂಗ್ಲೆಂಡ್ ಕಳಿಸಿ ಅಲ್ಲಿ ಸಾಯಿಸೋದು ಸಫಲ ಆಗ್ಲಿಲ್ಲ. ಅದಕ್ಕೆ ಏನ್ ಮಾಡ್ತಾನೆ, ಹೇಗೆ ಇನ್ನೊಂದು ಪ್ಲಾನ್ ಅನ್ನ ಈ ಕಾನ್ಕಾಟ್ಸ್ ಅಂದ್ರೆ ಹೂಡ್ತಾನೆ. ಏನದು? ಲಾರ್ಟೆಸ್ ಇದ್ನಲ್ಲ ಪೊಲೋನಿಯಸ್ ಮಗ, ಡಿಸೈರ್ ಫಾರ್ ರಿವೆಂಜ್ ಟು ಸೆಕ್ಯೂರ್ ಹ್ಯಾಮ್ಲೆಟ್ಸ್ ಡೆತ್. ಇವನ್ಗೆ ಹುಟ್ಟಾಕ್ಬೇಕು ಆಸೆಯನ್ನ, ಹ್ಯಾಮ್ಲೆಟ್ ಡೆತ್ ಅನ್ನ ಇವನಿಂದ ಪಡಿಬೇಕು ಅಂತ. ಲಾರ್ಟೆಸ್ ವಿಲ್ ಫೆನ್ಸ್ ವಿತ್ ಹ್ಯಾಮ್ಲೆಟ್ ಇನ್ ಇನ್ನೋಸೆಂಟ್ ಸ್ಪೋರ್ಟ್. ಆಗ ಅವರಿಬ್ಬರ ನಡುವೆ ಫೈಟ್ ನಡೆಯುತ್ತೆ, ಲಾರ್ಟೆಸ್ ಮತ್ತೆ ಕ್ಲಾಡಿಯಸ್ ನಡುವೆ, ಸಾರಿ ಲಾರ್ಟೆಸ್ ಮತ್ತೆ ಹ್ಯಾಮ್ಲೆಟ್ ನಡುವೆ, ಪ್ರಿನ್ಸ್ ಹ್ಯಾಮ್ಲೆಟ್. ಬಟ್ ಕ್ಲಾಡಿಯಸ್ ವಿಲ್ ಪಾಯ್ಸನ್ ಲಾರ್ಟೆಸ್ ಬ್ಲೇಡ್. ಆಗ ಏನ್ ಮಾಡಿರ್ತಾನೆ ಅವರಿಬ್ರು ಫೆನ್ಸಿಂಗ್ ಮಾಡೋವಾಗ, ಫೆನ್ಸಿಂಗ್ ಮೀನ್ಸ್ ಅದೊಂದು ರೀತಿಯ ಕತ್ತಿ ಯುದ್ಧ ಮಾಡೋವಾಗ, ಈ ಲಾರ್ಟೆಸ್ ನ ಬ್ಲೇಡ್ಗೆ, ಕತ್ತಿಗೆ ಪಾಯ್ಸನ್ ಮಾಡಿರ್ತಾರೆ. ಸೊ ದಟ್ ಇಫ್ ಯು ಡ್ರಾಸ್ ಬ್ಲಡ್ ಹ್ಯಾಮ್ಲೆಟ್ ವಿಲ್ ಡೈ. ಸೊ ಬ್ಲಡ್ ಬಂದ್ರೆ ಹ್ಯಾಮ್ಲೆಟ್ ಸಾಯ್ತಾನೆ. ಆಸ್ ಎ ಬ್ಯಾಕಪ್ ಪ್ಲಾನ್, ಅದಕ್ಕೆ ಇನ್ನೂ ಒಂದು ಬ್ಯಾಕಪ್ ಪ್ಲಾನ್ ಇಟ್ಕೊಂಡಿರ್ತಾನೆ. ದ ಕಿಂಗ್ ಡಿಸೈಡ್ಸ್ ಟು ಪಾಯ್ಸನ್ ಎ ಗೋಬ್ಲೆಟ್, ಕುಡಿಯುವಂತಹ ಮದ್ಯವನ್ನ, ಅದನ್ನು ಸಹ ಅದರಲ್ಲೂ ಪಾಯ್ಸನ್ ಹಾಕಿರ್ತಾನೆ. ವಿಚ್ ವಿಲ್ ಗಿವ್ ಆಮ್ಲೆಟ್ ಟು ಡ್ರಿಂಕ್, ಅದು ಆಮ್ಲೆಟ್ಗೆ ಕೊಡಬೇಕು ಅಂತ. ಶುಡ್ ಆಮ್ಲೆಟ್ ಸ್ಕೋರ್ ದ ಫಸ್ಟ್ ಆರ್ ಸೆಕೆಂಡ್ ಹಿಟ್ಸ್ ಆಫ್ ದ ಮ್ಯಾಚ್, ಒಂದು ಅಥವಾ ಎರಡನೇ ಸರಿಗೆ ಅವನು ಸತ್ತು ಹೋಗ್ಬಿಡ್ಬೇಕು ಅದನ್ನ ಕುಡಿದು. ಹ್ಯಾಮ್ಲೆಟ್ ರಿಟರ್ನ್ಸ್ ಟು ದ ವಿಸಿನಿಟಿ ಆಫ್ ಎಲ್ಸಿನೋರ್, ಎಲ್ಸಿನೋರ್ ನ ಒಂದು ಹೊರವಲಯಕ್ಕೆ ಬರ್ತಾನೆ. ಜಸ್ಟ್ ಆಸ್ ಒಫಿಲಿಯಾಸ್ ಫಿನರಲ್ ಇಸ್ ಟೇಕಿಂಗ್ ಪ್ಲೇಸ್, ಅಲ್ಲಿ ಒಫಿಲಿಯಾಳ ಒಂದು ಚಿತೆ ನಡೀತಾ ಇರುತ್ತೆ. ಸ್ಟ್ರೈಕನ್ ವಿತ್ ಗ್ರೀಫ್, ದುಃಖದಿಂದ ಕೂಡಿದಂತಹ ಇವನು ಈ ಅಟ್ಯಾಕ್ಸ್ ಲಾರ್ಟೆಸ್ ಅನ್ನು ಅಟ್ಯಾಕ್ ಮಾಡಿ ಡಿಕ್ಲೇರ್ಸ್ ದಟ್ he had in fact always loved ಒಫೇಲಿಯಾ. ಒಂದು ಮಾತನ್ನು ಹೇಳ್ತಾನೆ ಪ್ರಿನ್ಸ್ ಹ್ಯಾಮ್ಲೆಟ್, ನಾನು ಯಾವಾಗಲೂ ಒಫೀಲಿಯಾಳನ್ನ ಪ್ರೀತಿಸುತ್ತಿದ್ದೆ. ಬ್ಯಾಕ್ ಅಟ್ ದ ಕ್ಯಾಸಲ್, ಕೋಟೆಯ ಕಡೆ ಬಂದರೆ ಈ ಟೆಲ್ಸ್ ಒರೇಷಿಯಾ ದಟ್ ಈ ಬಿಲೀವ್ಸ್, ಒಂದು ಮಾತನ್ನ ಹೇಳ್ತಾನೆ ಒರೇಷಿಯಾಗೆ, ದಟ್ ಈ ಬಿಲೀವ್ಸ್ ಒನ್ ಮಸ್ಟ್ ಬಿ ಪ್ರಿಪೇರ್ ಟು ಡೈ, ಪ್ರತಿಯೊಬ್ಬರು ಸಾಯೋದಕ್ಕೆ ರೆಡಿ ಆಗಿರ್ಬೇಕು ಅನ್ನೋ ಒಂದು ಮಾತನ್ನ ಹೇಳ್ತಾನೆ. ಸಿನ್ಸ್ ಡೆತ್ ಕ್ಯಾನ್ ಕಮ್ ಅಟ್ ಎನಿ ಮೂಮೆಂಟ್, ಸಾವು ಯಾವಾಗಲಾದ್ರೂ ಬರ್ಬೋದು, ಬಟ್ ಸಾಯೋದಕ್ಕೆ ರೆಡಿ ಇರಬೇಕು. ಎ ಫೂಲಿಶ್ ಕೋರ್ಟಿಯರ್ ನೇಮ್ಡ್ ಒಸ್ರಿಕ್ ಅರೈವ್ಸ್ ಆನ್ ಕ್ಲಾಡಿಯಸ್ ಆರ್ಡರ್ಸ್, ಫೂಲಿಶ್ ಕೋರ್ಟಿಯರ್ ಆದಂತಹ ಒಸ್ರಿಕ್ ಬರ್ತಾನೆ ಕ್ಲಾಡಿಯಸ್ ನ ಆರ್ಡರ್ ನ ತಗೊಂಡು ಟು ಅರೇಂಜ್ ದ ಫೆನ್ಸಿಂಗ್ ಮ್ಯಾಚ್ ಅನ್ನು ಅರೇಂಜ್ ಮಾಡೋದಕ್ಕೆ ಬಿಟ್ವೀನ್ ಹ್ಯಾಮ್ಲೆಟ್ ಅಂಡ್ ಲಾರ್ಟೆಸ್. ಓಕೆ, ದ ಸ್ವೋರ್ಡ್ ಫೈಟಿಂಗ್ ಬಿಗಿನ್ಸ್. ಈಗ ಲಾರ್ಟೆಸ್ ಮತ್ತೆ ಹ್ಯಾಮ್ಲೆಟ್ ನ ನಡುವೆ ಕತ್ತಿ ಯುದ್ಧ ಪ್ರಾರಂಭವಾಯಿತು. ಹ್ಯಾಮ್ಲೆಟ್ ಸ್ಕೋರ್ ದ ಫಸ್ಟ್ ಹಿಟ್, ಹ್ಯಾಮ್ಲೆಟ್ ಮೊದಲನೇದಾಗಿ ಹೊಡಿತಾನೆ. ಬಟ್ ಡಿಕ್ಲೈನ್ಸ್ ಟು ಡ್ರಿಂಕ್ ಫ್ರಮ್ ದ ಕಿಂಗ್ಸ್ ಪ್ರೊಫರ್ಡ್ ಗ್ಯಾಬ್ಲೆಟ್, ಆದರೆ ಗೋಬ್ಲೆಟ್ ಇಂದ ಕುಡಿಯೋದಕ್ಕೆ ಇಷ್ಟಪಡಲ್ಲ. ಆ ಕೆನಾರಲ್ಲಿ ಪಾಯ್ಸನ್ ಮಾಡಿತಾನೆ ಅಂತ ಗೊತ್ತಿರುತ್ತೆ. ಇನ್ಸ್ಟೆಡ್ ಗರ್ಟ್ರೂಡ್ ಟೇಕ್ಸ್ ಎ ಡ್ರಿಂಕ್ ಫ್ರಮ್ ಇಟ್, ಅದರ ಬದಲಾಗಿ ಗರ್ಟ್ರೂಡೇ ತಗೊಂಡ್ಬಿಡ್ತಾಳೆ, ಗೊತ್ತಿರಲ್ಲ ಅವಳಿಗೆ. ಈ ಸ್ವಿಫ್ಟ್ಲಿ ಕಿಲ್ಡ್ ಬೈ ದಿ ಪಾಯ್ಸನ್, ಗರ್ಟ್ರೂಡ್ ಸತ್ತೋಗ್ತಾಳೆ ತಾಯಿ.
ಲಾರ್ಟೆಸ್ ಸಕ್ಸೀಡ್ಸ್ ಇನ್ ವೂಂಡಿಂಗ್ ಹ್ಯಾಮ್ಲೆಟ್. ನೆಕ್ಸ್ಟ್ ಎರಡನೇ ಹಿಟ್ಟಲ್ಲಿ ಲಾರ್ಟೆಸ್ ಹ್ಯಾಮ್ಲೆಟ್ ಅನ್ನ ಹೂಂಡ್ ಮಾಡ್ತಾನೆ, ಗಾಯಗೊಳಿಸ್ತಾನೆ. ದೋ ಹ್ಯಾಮ್ಲೆಟ್ ಡಸ್ ನಾಟ್ ಡೈ ಆಫ್ ದ ಪಾಯ್ಸನ್ ಇಮಿಡಿಯೇಟ್ಲಿ. ಆದ್ರೆ ತಕ್ಷಣ ಸಾಯಲ್ಲ ಪಾಯ್ಸನ್ ಇಂದ. ಫಸ್ಟ್ ಲಾರ್ಟೆಸ್ ಈಸ್ ಕಟ್ ಬೈ ಇಸ್ ಓನ್ ಸ್ವೋರ್ಡ್ಸ್ ಬ್ಲೇಡ್, ತನಗೆ ತಾನೇ ಕಟ್ ಮಾಡ್ಕೊಂಡಿರ್ತಾನೆ ಸ್ವೋರ್ಡ್ ಬ್ಲೇಡ್ ಇಂದ. ಅಂಡ್ ಆಫ್ಟರ್ ರಿವೀಲಿಂಗ್ ಟು ಹ್ಯಾಮ್ಲೆಟ್ಗೆ ಗೊತ್ತಾದ್ಮೇಲೆ ದಟ್ ಕ್ಲಾಡಿಯಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಕ್ವೀನ್ಸ್ ಡೆತ್, ಕ್ಲಾಡಿಯಸ್ ಕ್ವೀನ್ ನ ಡೆತ್ಗೆ ರೆಸ್ಪಾನ್ಸಿಬಲ್ ಅಂತ ಗೊತ್ತಾದ್ಮೇಲೆ ಹಿ ಡೈಸ್ ಫ್ರಮ್ ದ ಬ್ಲೇಡ್ಸ್ ಪಾಯ್ಸನ್, ಆ ಬ್ಲೇಡ್ಸ್ ಪಾಯ್ಸನ್ ಇಂದ ಸತ್ತು ಹೋಗ್ತಾನೆ. ಹ್ಯಾಮ್ಲೆಟ್ ದೆನ್ ಸ್ಟ್ಯಾಬ್ಸ್ ಕ್ಲಾಡಿಯಸ್, ಆಗ ತಕ್ಷಣ ಹ್ಯಾಮ್ಲೆಟ್ ಕ್ಲಾಡಿಯಸ್ ಅನ್ನು ತಿವಿತಾನೆ ಥ್ರೂ ದ ಪಾಯ್ಸನ್ಡ್ ಸ್ವೋರ್ಡ್, ಪಾಯ್ಸನ್ ಸ್ವೋರ್ಡ್ ನಿಂದ. ಅಂಡ್ ಫೋರ್ಸಸ್ ಹಿಮ್ ಟು ಡಿಂಕ್ ಡೌನ್ ದ ರೆಸ್ಟ್ ಆಫ್ ದ ಪಾಯ್ಸನ್ಡ್ ವೈನ್, ಅಲ್ಲಿ ಬಿದ್ದಿರುವಂತಹ ರೆಸ್ಟ್ ಪಾಯ್ಸನ್ಡ್ ವೈನ್ ಅನ್ನು ಸಹ ಕುಡಿಸ್ಬಿಡ್ತಾನೆ ಕ್ಲಾಡಿಯಸ್ಗೆ. ಕ್ಲಾಡಿಯಸ್ ಡೈಸ್, ಕ್ಲಾಡಿಯಸ್ ಸತ್ತು ಹೋಗ್ತಾನೆ. ಅಂಡ್ ಹ್ಯಾಮ್ಲೆಟ್ ಡೈಸ್, ಹ್ಯಾಮ್ಲೆಟ್ ಸಹ, ಯಾಕೆಂದ್ರೆ ಈಗ ಆಲ್ರೆಡಿ ಸ್ವೋರ್ಡ್ಗೆ ಪಾಯ್ಸನ್ ಹಾಕಿದ್ರಲ್ಲ, ಆ ಲಾರ್ಟೆಸ್ ಹೊಡೆದಿರ್ತಾನಲ್ಲ, ಸೊ ಅದಕ್ಕೆ ಅವನು ಸತ್ತು ಹೋಗ್ತಾನೆ ಇಮಿಡಿಯೇಟ್ಲಿ ಆಫ್ಟರ್ ಅಚೀವಿಂಗ್ ಇಸ್ ರಿವೆಂಜ್. ಅಟ್ ದಿಸ್ ಮೂಮೆಂಟ್ ಎ ನಾರ್ವೇಜಿಯನ್ ಪ್ರಿನ್ಸ್ ನೇಮ್ಡ್ ಫೋರ್ಟಿನ್ಬ್ರೋಸ್, ಅಲ್ಲೊಬ್ಬ ನಾರ್ವೇಜಿಯನ್ ಪ್ರಿನ್ಸ್ ಇದ್ನಲ್ಲ ಫೋರ್ಟಿನ್ಬ್ರೋಸ್, who has led an army to Denmark, ಡೆನ್ಮಾರ್ಕ್ಗೆ ಹೋಗಿದ್ನಲ್ಲ ಆರ್ಮಿ ತಗೊಂಡು, ಅಂಡ್ ಅಟ್ಯಾಕ್ಡ್ ಪೋಲೆಂಡ್ ಅರ್ಲಿಯರ್ ಇನ್ ದ ಪ್ಲೇ. ಈ ನಾಟಕ ಪ್ರಾರಂಭವಾದಾಗ ಪೋಲೆಂಡ್ ನ ಅಟ್ಯಾಕ್ ಮಾಡಿರ್ತಾನೆ. ಎಂಟರ್ಸ್ ವಿತ್ ಅಂಬಾಸಡರ್ಸ್ ಫ್ರಮ್ ಇಂಗ್ಲೆಂಡ್, ಇಂಗ್ಲೆಂಡ್ ನ ಅಂಬಾಸಡರ್ಸ್ ಜೊತೆ ಬಂದು ಹೂ ರಿಪೋರ್ಟ್ ದಟ್, ಅವರೊಂದು ರಿಪೋರ್ಟ್ ಕೊಡ್ತಾರೆ, ರೋಸನ್ ಕ್ರಾಟ್ಸ್ ಅಂಡ್ ಗಿಲ್ಡರ್ಸ್ಟನ್ ಆರ್ ಡೆಡ್, ಅವರಿಬ್ಬರು ಸಹ ಸತ್ತು ಹೋಗಿದ್ದಾರೆ, ಇವರ ಸ್ನೇಹಿತರು. ಫೋರ್ಟಿನ್ಬ್ರೋಸ್ ಈಸ್ ಸ್ಟನ್ಡ್ ಬೈ ದಿಸ್ ಗ್ರೂಸಮ್ ಸೈಟ್ ಆಫ್ ದ ಎಂಟೈರ್ ರಾಯಲ್ ಫ್ಯಾಮಿಲಿ, ಇಡೀ ಡೆನ್ಮಾರ್ಕ್ ನ ಈ ಎಲ್ಸಿನವ್ರನ್ನ ಇಡೀ ರಾಯಲ್ ಫ್ಯಾಮಿಲಿ ಸತ್ತು ಹೋಗಿರೋದನ್ನ ನೋಡಿ ಇವನ್ಗೆ ಶಾಕ್ ಆಗುತ್ತೆ. ಲೈಯಿಂಗ್ ಸ್ಪ್ರಾಲ್ಡ್ ಆನ್ ದ ಫ್ಲೋರ್ ಡೆಡ್, ಎಲ್ಲರೂ ಸತ್ತು ಹೋಗಿದ್ದಾರೆ. ಹಿ ಮೂವ್ಸ್ ಟು ಟೇಕ್ ಪವರ್ ಆಫ್ ದ ಕಿಂಗ್ಡಮ್, ಆ ಪವರ್ ನ ತಗೊಳಕ್ ಹೊರಡ್ತಾನೆ. ಹೊರೇಷಿಯೋ ಫುಲ್ಫಿಲ್ಲಿಂಗ್ ಹ್ಯಾಮ್ಲೆಟ್ಸ್ ಲಾಸ್ಟ್ ರಿಕ್ವೆಸ್ಟ್, ಹೊರೇಷಿಯೋ ಹ್ಯಾಮ್ಲೆಟ್ ನ ಕೊನೆಯ ಒಂದು ಬೇಡಿಕೆಯನ್ನ ಫುಲ್ಫಿಲ್ ಮಾಡೋದಕ್ಕೆ ಹೋಗ್ತಾನೆ. ಏನದು ಅಂದ್ರೆ ಟೆಲ್ಸ್ ಹಿಮ್ ಹ್ಯಾಮ್ಲೆಟ್ಸ್ ಟ್ರಾಜಿಕ್ ಸ್ಟೋರಿ, ಹ್ಯಾಮ್ಲೆಟ್ ನ ಟ್ರಾಜಿಕ್ ಸ್ಟೋರಿಯನ್ನ ಹೊರೇಷಿಯೋ ಇವನ್ಗೆ ಹೇಳ್ತಾನೆ. ಯಾರಿಗೆ? ಫೋರ್ಟಿನ್ಬ್ರೋಸ್ಗೆ. ಫೋರ್ಟಿನ್ಬ್ರೋಸ್ ಆರ್ಡರ್ಸ್ ದಟ್ ಹ್ಯಾಮ್ಲೆಟ್ ಬಿ ಕ್ಯಾರಿಡ್ ಅವೇ ಇನ್ ಎ ಮ್ಯಾನರ್ ಬಿಫಿಟಿಂಗ್ ಎ ಫಾಲನ್ ಸೋಲ್ಜರ್, ಒಬ್ಬ ಸೈನಿಕರಿಗೆ ಸೇರಬೇಕಾದಂತ ಒಂದು ಗೌರವದೊಂದಿಗೆ ಇವನನ್ನ ತಗೊಂಡೋಗಿ ಅಂತ ಹೇಳ್ತಾನೆ. Okay, thank you dear student. This is the plot of Hamlet. In the next class we are going to study the themes of the Hamlet.